ಮೊನ್ನೆ ಬಂದಿದ್ದರು ಫ್ರೆಂಡ್ಸ್ ರೌಡಿಗಳು. ಗರ್ಲ್ ವುಮೆನ್ಸ್ ರೌಡಿಗಳು. ನಾನು ಹಾಕಿರೋ ವಿಡಿಯೋ ನೋಡಿರ್ತಾರೆ. ಅವರು ನೋಡದೇ ಇರೋರು ಅಂತೂ ಅಲ್ಲವೇ ಅಲ್ಲ. ಬಂದಿದ್ದರು ಆಕೆ ಮಕ್ಕಳು. ಆಕೆ ಮಕ್ಕಳದು ಶುರುವಾಗ್ಬಿಟ್ಟಿದೆ. ಮತ್ತು ನನಗೆ ಒಂಥರ ಆಗ್ತಾಯಿದೆ ಅವ್ರ ಬಗ್ಗೆ ಮಾತಾಡಿ ಈ ನೆಗೆಟಿವಿಟಿನ ಹೇಳ್ಕೊತಾ ಇದ್ದೀನಿ. ಅವ್ರ ಬಗ್ಗೆ ಮಾತಾಡಿ ನಾನು ಮಾತಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದೆ. ಯಾವಾಗ ಶುರು ಮಾಡಿದ್ನೋ ಒಂದರಿಂದ ಒಂದು ಬರ್ತಾನೆ ಇದೆ. ಇವ್ರ ಸಹವಾಸನೇ ಬೇಡಪ್ಪ ಅಂತ ನಾನು ದೂರ ಇಕ್ಕಿದ್ದೆ. ಇನ್ನು ಅಳ್ಬೇಕು ನಾನು ಅಷ್ಟೇ ಕೂತ್ಕೊಂಡು. ಈಗ ತಿಳ್ಕೊಂಡ್ರೆ ಬೇಡವೇ ಬೇಡ ಯಪ್ಪ ಅನಿಸ್ಬಿಟ್ಟೈತೆ. ಅದು ನಿನ್ನೆ ನನ್ನ ಮಗನ ಬರ್ತಡೇ ಇತ್ತು ಫ್ರೆಂಡ್ಸ್. ಅದೇ ಇದ್ರ ಮುಂದೆ ವಿಡಿಯೋ ಹಾಕಿದ್ದೀನಲ್ವ, ಅದು ಇವಾಗ ಮಾಡ್ತಾ ಇರೋದು ನೆಕ್ಸ್ಟ್ ಡೇದು. ಅಲ್ಲಿ ಹೋಳಿಗೆ ಮಾಡ್ತಾ ಇದ್ದಿದ್ದು ನನ್ನ ಮಗನ ಬರ್ತಡೇ ಅಂತ. ಇನ್ನು ಬೇಜಾರು. ಏನು ಮಾಡೋಕ್ಕಾಗುತ್ತೆ ಮಾಡು. ಹಂಗೆ ಕೂತಿದ್ರೆ ಹಂಗೆ ಇದ್ಬಿಡ್ತೀವಿ. ಇನ್ನೂ ಬಿದ್ದೋಗ್ತೀವಿ. ಇನ್ನೂ ಅವ್ರಿಗೆ ತಾಷಾರಾಗ್ಬಿಡ್ತೀವಿ ಅಂದ್ಬಿಟ್ಟು ಎದ್ದುಬಿಟ್ಟು ಮಾಡ್ತಾಯಿದ್ದೆ. ಯೋಚನೆಗಳು ಸುತ್ಕೊಂಡ್ಬಿಡುತ್ತೆ ನನಗೆ. ಅವ್ರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಶುರು ಮಾಡಿದ್ರೆ, ಈ ನನ್ನ ಸಂಬಂಧಿಕರನ್ನವ್ರ ಬಗ್ಗೆನೇ ನಾನು ಟಾಪಿಕ್ ಎತ್ತಿದ್ರೆ, ನನ್ನ ಕಡೆಯವರು ಅಷ್ಟೇ, ಇವರು ನಮ್ಮ ಯಜಮಾನ್ರ ಕಡೆಯವ್ರದ್ದು ಅಷ್ಟೇ, ಬಿದ್ದೋಗ್ತೀನಿ ಕುಸಿದು. ನಾನು ಯಾವತ್ತೂ ಅವ್ರ ಟಾಪಿಕ್ಕಿಗೆ ಎತ್ತನೋ ಆವತ್ತಿಂದ ನನಗೆ ಮೈಗೆಲ್ಲ ಹುಷಾರೇ ಇಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಕೂತ್ಬಿಡ್ತೀನಿ ದನ ಬಡ್ದಂಗೆ ಒಂದು ಮೂಲೆಯಲ್ಲಿ ಹಿಂಗೆ. ನಾನು ಕೂತು ಬಿಟ್ಟರೆ ಯಾರು ನನಗೆ ಊಟ ಹಾಕ್ತಾರೆ, ಯಾರು ನಮ್ಮನ್ನು ನೋಡ್ತಾರೆ? ಎದ್ದೋಳೋದು ಏನೇ ಇದ್ರೂ ಎದ್ದು ಮಾಡಲೇಬೇಕಲ್ವ, ಮಾಡ್ಕೊಂಡು ಹೋಗ್ತಾ ಇರೋದು. ಖುಷಿಯಾಗಿರೋದು ಕಲಿಯೋಣ, ಖುಷಿಯಾಗಿರೋಣ. ಏನಕ್ಕೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ತಲೆಗೆ ಹಾಕ್ಕೊಳ್ಳೋದು? ಏನೋ ಬೀದಿಗೆ ಹೋಗೋ ಮಾರಮ್ಮ ಮನೆ ತನಕ ಬಂದು ಹೋಗಮ್ಮ ಅಂದಂಗೆ ಆರಾಮಾಗಿದ್ದೆ. ಅದು ಯಾವತ್ತು ಅವ್ರ ಟಾಪಿಕ್ಗಳು ತೆಗೆದ್ನೋ ನನ್ನ ತಲೆ ಕೊರಿಯೋದು ಶುರುವಾಗೋಯ್ತು. ಯಾಕಪ್ಪ ಬೇಕು ನನಗೆ? ಅವರು ಸುದ್ದಿನೇ ಎತ್ತಲ್ಲ. ಎಲ್ಲ ದೇವ್ರ ಪಾದಕ್ಕೆ ಹಾಕಿ ಬಿಟ್ಬಿಟ್ಟಿದ್ದೀನಿ. ನೋಡ್ತೀನಿ ಮುಂದಕ್ಕೆ. ಇವ್ರು ಅನುಭವಿಸ್ದೆಲ್ಲ ನೋಡಬೇಕಲ್ವ. ಅಲ್ಲಿ ತನಕ ನಾನು ಹೋಗಲ್ಲ ಮೇಲಕ್ಕೆ. ಇವ್ರು ಅನುಭವಿಸೋದನ್ನೆಲ್ಲ ನನ್ನ ಕಣ್ಣು ತುಂಬಿಸ್ಕೊಬೇಕು. ಅದನ್ನೆಲ್ಲ ನೋಡಬೇಕು. ಅಲ್ಲಿ ತನಕ ನಾನು ಗಟ್ಟಿಯಾಗಿರಬೇಕು. ಇರ್ತೀನಿ. ಎಷ್ಟು ಆಟ ಆಡಿದ್ದಾರೆ ನನ್ನ ಜೊತೆ. ನನ್ನ ಜೀವನನೇ ನಾಶ ಮಾಡಿಬಿಟ್ರು. ಬಿಡೋದಿಲ್ಲ. ನೋಡಬೇಕು. ನನ್ನ ಸ್ಥಾನದಲ್ಲಿ ಬೇರೆ ಯಾರಿದ್ದಿದ್ರೂ ಇರ್ತಾ ಇರಲಿಲ್ಲ ಫ್ರೆಂಡ್ಸ್. ಹೋಗ್ಬಿಡೋರು. ಎಷ್ಟೋ ಜನ ಅಂದಿದ್ದಾರೆ, ಅದು ಹಿಂಗಮ್ಮ ತಡ್ಕೊಂಡಿದ್ದೀಯಾ ಅಂತ ಎಷ್ಟೋ ಜನ ಅಂದ್ಬಿಟ್ಟಿದ್ದಾರೆ ನನ್ನನ್ನು. ಅವ್ರನ್ನ ತಡ್ಕೊಳ್ಳೋಕ್ಕಾಗದೆ ಒಬ್ಬರು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ರು. ಅಯ್ಯೋ, ತುಂಬ ಕಥೆಗಳಿದೆ ಇಂಥವೆಲ್ಲ. ಅವ್ರದ್ದು ಒಂದು ಗ್ರೂಪೇ ಇದೆ. ಆ ಗ್ರೂಪು ಈ ಕೆಲಸಗಳು ಮಾಡೋದು. ತುಂಬ ಜನ ಇದ್ದಾರೆ ನನ್ನ ಕಡೆ. ಈ ಕಡೆನೂ ಸರಿ ಇಲ್ಲ, ಈ ಕಡೆನೂ ಸರಿ ಇಲ್ಲ. ನನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗ್ತಾಯಿದ್ರು ಬಿಡೋದಿಲ್ಲ. ಅಸಹ್ಯವಾಗಿ ಮಾತಾಡೋದು, ಅಸಹ್ಯವಾಗಿ ಹೇಳೋದು. ಅವ್ರಿಗೆ ಮನುಷ್ಯತ್ವನೇ ಇಲ್ಲ. ಮನುಷ್ಯತ್ವನೇ ಸತ್ತೋಗ್ಬಿಟ್ಟಿದೆ. ದೇವ್ರು ನೋಡ್ಕೊತಾನೆ ಅಂದ್ಬಿಟ್ಟು ದೇವರ ಪಾದಕ್ಕೆ ಹಾಕಿಬಿಟ್ಟು
ನೆಮ್ಮದಿಯಾಗಿದ್ದೀನಿ. ಮಾಡೋದೆಲ್ಲ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ತಿರುಗ್ತಾರೋ, ಎಷ್ಟು ಗಟ್ಟಿಮುಟ್ಟಿಯಾಗಿರ್ತಾರೋ. ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್, ಯಾವಾಗ ಏನು ಮಾತಾಡಬೇಕು, ಎಲ್ಲಿ ಏನು ಕೌಂಟ್ರ್ ಆಗಬೇಕು, ಏನು ಮಾಡಿದ್ರೆ ಹೆಂಗೆ ತಪ್ಪಿಸ್ಕೊಂಬರಬೇಕು, ಎಲ್ಲ ಗೊತ್ತಿದೆ. ಎಲ್ಲ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವ್ರಿಗೆ. ಅವ್ರು ಭಯನೇ ಪಡೋದಿಲ್ಲ, ಯಾವ ಪೊಲೀಸ್ಗೂ ಭಯ ಪಡಲ್ಲ, ಯಾವ ಕೋರ್ಟ್ಗೂ ಭಯ ಪಡಲ್ಲ, ಏನು ಭಯ ಪಡಲ್ಲ. ಚೆನ್ನಾಗಿ ತಿರುಗಿ ಪ್ರಾಕ್ಟೀಸ್ಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಟ ಆಡ್ಸೋಕ್ಕೆ ನೋಡ್ತಾರೆ. ಏನಾದರೂ ಮೆತ್ತಗಿರೋರು ಸಿಕ್ಕಿದ್ರೆ ಮುಂಡ ಮುಚ್ಚಿಸಿ ಮಲಗಿಸ್ಬಿಡ್ತಾರೆ. ಒಳ್ಳೆಯವ್ರಿಗಿದು ಕಾಲ ಅಲ್ಲ. ಹೋಳಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಪ್ಸ್ಟೇರ್ ಹತ್ತಿ ಕೂತ್ಬಿಟ್ಟಿದ್ದೀನಿ. ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನೋಡ್ತೀರಾ, ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ತುರಿ, ಇದರ ಜೊತೆಗೆ ಏಲಕ್ಕಿ ಹಾಕಿದ್ರೆ ಆಗೋಯ್ತು. ನಾವು ಹಂಗೆ ಫ್ರೆಂಡ್ಸ್, ಯಾರು ಸಪೋರ್ಟ್ ಇರೋದಿಲ್ವಲ್ಲ, ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟೇ ಕಷ್ಟ ಆದ್ರೂ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಫೋನ್ ಇಡೋದಕ್ಕೂ ಫೋನ್ ಸ್ಟ್ಯಾಂಡ್ ಇಲ್ಲ. ನಾನು ಅಲ್ಲೇ ಏನೋ ಒಂದು ಐಡಿಯಾ ಮಾಡಿ ಇಕ್ಬಿಟ್ಟು ನನ್ನ ಇಲ್ಲಿ ಕೆಲಸನೂ ಆಗಬೇಕು, ಅಲ್ಲಿ ವಿಡಿಯೋನೂ ಮಾಡಬೇಕು ಮಾಡ್ಕೊಂಡು ಎಲ್ಲ ಹೋಗ್ತಾ ಇರೋದು. ಯಾರು ಏನೇ ಅಂದ್ಕೊಳ್ಳಿ, ಏನೇ ಮಾಡಿಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು. ಯಾರೂ ಇಲ್ಲ ನನ್ನ ಸಪೋರ್ಟ್ಗೆ. ಪ್ರತಿಯೊಂದು ನಾನೇ ಮಾಡೋದು, ಎಲ್ಲ ಮಾಡಬೇಕು, A to Z. ಗಂಡಸಾಗಿ ದುಡಿಬೇಕು, ಹೆಂಗಸಾಗಿ ಕೆಲಸ ಮಾಡಬೇಕು. ಇದು ನಾನು ಶಾಪ ಅಂದ್ಕೊಳ್ಳಲ್ಲ, ಇದು ನನಗೆ ದೇವ್ರು ಕೊಟ್ಟಿರೋ ಪರೀಕ್ಷೆ ಅಥವಾ ವರ ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಯಾರು ಗಟ್ಟಿಯಾಗಿರ್ತಾರೋ ಅವ್ರಿಗೆ ದೇವರು ಇಂಥ ಪರೀಕ್ಷೆಗಳು ನೀಡೋದು. ಇಂಥವ್ರಿಗೆ ಯಾಕೆ ಬರೋದಿಲ್ಲ? ಎಂತೆಂಥದ್ದೋ ನೋಡಿದ್ದೀನಿ, ಎಂತೆಂಥದ್ದೋ ಅನುಭವಿಸ್ಬಿಟ್ಟಿದ್ದೀನಿ. ಇದು ಯಾವ ಮೂಲೆ, ಯಾವ ಮೂಲೆಗೆ ಬೆಲ್ಲ ಎಲ್ಲ ಕರಗಿದೆ. ಬಟ್ ತುಂಬ ಕಷ್ಟ ಕೊಟ್ಬಿಟ್ಟ ದೇವರು. ದೇವ್ರು ಅನ್ಬೇಕೋ ಮನುಷ್ಯರು ಅನ್ಬೇಕೋ, ದೇವ್ರ ಮೇಲೆ ಹೋಗ್ಬೇಕೋ ಮನುಷ್ಯರ ಮೇಲೆ ಹೋಗ್ಬೇಕೋ ಗೊತ್ತಿಲ್ಲ. ಎಲ್ಲ ಕೊಟ್ಟು ಯಾರ್ಯಾರು ಹೆಂಗೆ ಏನೇನು ಅನ್ನೋದು ತುಂಬ ಚೆನ್ನಾಗಿ ಪಾಠ ಕಳಿಸ್ಕೊಟ್ಬಿಟ್ಟ. ಎಲ್ಲರೂ ನನ್ನವರೇ ಅಂದ್ಕೊಂಡು ಇದ್ದವಳು ನಾನು. ನಮ್ಮ ಮನೆಯವರು ಕಾಯಿಲೆ ಬಿದ್ದಾಗ, ಅವ್ರು ಹೋದಾಗ, ಅವ್ರು ಹೋದ್ಮೇಲೆ ಯಾರೂ ನನ್ನವರಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗೋಯ್ತು. ಎಲ್ಲರೂ ನಮ್ಮ ಹತ್ರ ಇದ್ರೇ ಇರೋವರೆಗೂ ಚೆನ್ನಾಗಿದ್ರು. ಏನು ಇಲ್ದಿರ ಬಿದ್ದೋದಾಗ ಹೆಂಗೆಲ್ಲ ತಿರುಗಿದ್ರು, ಏನೇನು ಮಾಡಿದ್ರು. ಅದೆಲ್ಲ ನೋಡ್ಬಿಟ್ಟಿದ್ದೀನಿ, ಅದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಕಾಲ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ವಲ್ಲ. ನನ್ನ ಜೀವನನೂ ಬದಲಾಗ್ತಾ ಹೋಯ್ತು, ಬದಲಾಗ್ತಾ ಬರ್ತಾ ಇದೆ. ಇವಾಗ ತುಂಬ ನೋವು ತಿಂದಿದ್ದೀನಿ. ಅದು ದೇವರು ಎಷ್ಟು
ದಿವಸ ಅಂತ ನೋಡ್ತಾನೆ. ಅವನಿಗೂ ಸುಸ್ತಾಗ್ಬಿಟ್ಟಿದೆ, ಕೊಟ್ಟು ಅವನೇ ಸೋತ್ಬಿಟ್ಟಿದ್ದಾನೆ ನನ್ನ ಹತ್ರ. ಚಾರ್ಜಿಂಗ್ ಆಗೋಯ್ತು, ಚಾರ್ಜಿಂಗ್ ಹೋಗಿ ಹಾಕ್ತೀನಿ, ಆಮೇಲೆ ಮಾತಾಡ್ತೀನಿ. ಇದೆಲ್ಲ ಮುಗಿಸ್ಬಿಟ್ಟು ಇದು ಕೋಸಂಬರಿ ಮಾಡೋದಕ್ಕೆ ಫ್ರೆಂಡ್ಸ್ ತುರಿತಾ ಇದ್ದೀನಿ. ಕ್ಯಾರೆಟು, ಇದು ಏನದು ಸೌತೆಕಾಯಿ ತುರಿದು ಕೋಸಂಬರಿ ಮಾಡ್ಕೊಳ್ಳೋಣ. ಬಿಸಿಲುಗಾಲ ಅಲ್ವಾ, ಅದಕ್ಕೆ ಕೋಸಂಬರಿ ಮಾಡ್ಕೊಳ್ಳೋಣ, ಬಿಸಿಲು ಚೆನ್ನಾಗಿರುತ್ತೆ ಅಂದ್ಬಿಟ್ಟು.